ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಯೂಟಿಫುಲ್ ವ್ಲಾಗ್. ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಇನ್ನೊಂದು ಕಿಡ್ಸ್ ಟಿಫಿನ್ ಬಾಕ್ಸ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಮಗಳಿಗೆ ಬಾಕ್ಸಿಗೆ ಸ್ವೀಟ್ ಪೊಟ್ಯಾಟೊ ಇದೆ ಎಲ್ಲ ಗೆಣಸು ಅದರದ್ದು ಪಲ್ಯ ಮಾಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸ್ವೀಟ್ ಪೊಟ್ಯಾಟೊ ಇದೆ ತುಂಬಾ ನ್ಯೂಟ್ರಿಷಿಯಸ್, ಯಾಕಂದರೆ ಅದರಲ್ಲಿ ಫೈಬರ್ ಮತ್ತು ವಿಟಮಿನ್ ಎ ಇದೆ. ಇನ್ನೊಂದು ಏನಪ್ಪ ಅಂದರೆ, ಅಮ್ಮ ಯಾವತ್ತೂ ಹೇಳ್ತಾ ಇರ್ತಾರೆ, ಇದು ಸ್ವೀಟ್ ಪೊಟ್ಯಾಟೊ ಎಲ್ಲ ಅವರೆಲ್ಲ ಚಿಕ್ಕವರಿರುವಾಗ ಇದೇ ಒಂಥರ ಮೇಯ್ನ್ ಅವರಿಗೆ ಸ್ನ್ಯಾಕ್ಸ್ ಥರ ಆಗಿತ್ತು. ಈಗ ನಮಗೆಲ್ಲ ಚಿಪ್ಸು ಅದು ಇದೆಲ್ಲ ಇದೆಯಲ್ಲ, ಆಗಿನ ಕಾಲದಲ್ಲಿ ಇದನ್ನೇ ಅವರು ಬೇಯಿಸಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ತಿಂತಾಯಿದ್ರು. ಹೆಲ್ತಿಗೆ ತುಂಬಾ ಒಳ್ಳೆಯದು, ಪ್ಲಸ್ ಹೊಟ್ಟೆ ಕೂಡ ತುಂಬ್ತಿತ್ತು ಅಂತ. ಈ ಗೆಣಸಿನ ಪಲ್ಯ ಮಾಡಲಿಕ್ಕೆ ಗೆಣಸನ್ನು ಸಿಪ್ಪೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಹಾಗೂ ಇಲ್ಲಿ 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಈ ಪಲ್ಯ ಮಾಡಲಿಕ್ಕೆ ಒಂದು ಕಡಾಯಿ ತಗೊಂಡಿದ್ದೇನೆ. ಕಡಾಯಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ. ಕೊಬ್ಬರಿ ಎಣ್ಣೆ ಹಾಕಿ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅದು ಎಣ್ಣೆ ಕಾದ ಬಳಿಕ ಅದಕ್ಕೆ ಒಗ್ಗರಣೆಗೆಲ್ಲ ಹಾಕ್ತಾ ಇದ್ದೇನೆ. ಮೊದಲಿಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಚಟಪಟ ಅಂತ ಹೇಳಬೇಕು. ನಂತರ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಗೂ ಸ್ವಲ್ಪ ಜೀರಿಗೆ ಹಾಕಬೇಕು. ಹಾಗೂ ನಾನಿಲ್ಲಿ ಸ್ವಲ್ಪ ಹಿಂಗಿನ ಪುಡಿಯನ್ನು ಹಾಕಿದ್ದೇನೆ. ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನಕಾಯಿ ಹಾಕೋಬೇಕು. ಅದ ನಂತರ ಆವಾಗಲೇ ಕಟ್ ಮಾಡಿರುವ ಸಣ್ಣದಾಗಿ ಹೆಚ್ಚಿರುವ ನೀರುಳ್ಳಿಯನ್ನು ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು. ನಾನಿಲ್ಲಿ ಅರಸಿನ ಪುಡಿ ಹಾಕಲಿಕ್ಕೆ ಮರ್ತೋಗಿದ್ದೇನೆ. ನೀವು ಸ್ವಲ್ಪ ಅರಸಿನ ಪುಡಿ ಕೂಡ ಹಾಕ್ಕೋಬೇಕು. ನೀರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ. ಅದ ನಂತರ ನಾನು ಕಟ್ ಮಾಡಿರುವ ಸ್ವೀಟ್ ಪೊಟ್ಯಾಟೊ ಗೆಣಸಿದೆಯಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಳ್ಳೆ ಮಿಕ್ಸ್ ಮಾಡ್ಕೋತೇನೆ. ನಂತರ ಈ ಸ್ವೀಟ್ ಪೊಟ್ಯಾಟೊ ಬೇಯಲಿಕ್ಕೆ ನಾನು ಸ್ವಲ್ಪನೇ ನೀರು ಹಾಕಿದ್ದೇನೆ, ಜಾಸ್ತಿ ಹಾಕಬೇಕಂತಿಲ್ಲ, ಇದು ಬೇಗ ಬೇಯುತ್ತೆ, ಅದಕ್ಕೋಸ್ಕರ. ಈ ಸ್ವೀಟ್ ಪೊಟ್ಯಾಟೊ ಬೆಂದ ಮೇಲೆ ನಾನು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೇನೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಈ ಥರ ರೆಸಿಪಿ ಕೂಡ ಮಾಡ್ಬೋದು ಅಂತ. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಹೋಗಿ ವಿಡಿಯೋಗೆ ಒಂದು ಲೈಕ್, ಕಮೆಂಟ್ ಹಾಗೂ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.